ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಅಮೃತಧಾರೆ ಧಾರಾವಾಹಿಯಲ್ಲಿ 5 ವರ್ಷಗಳ ನಂತರದ ಕಥೆ ಶುರುವಾಗಿದ್ದು ಒಂದೊಂದು ಎಪಿಸೋಡ್ ರೋಚಕತೆ ಸೃಷ್ಟಿಸುತ್ತಿದೆ. ಕ್ಯಾಬ್ ಡ್ರೈವರ್ ಆಗಿ ಸಾಮಾನ್ಯ ಜೀವನ ನಡೆಸ್ತಾ ಇರುವ ಗೌತಮ್ ಹಾಗೂ ಭೂಮಿಕಾ ಭೇಟಿ ಯಾವಾಗ ಆಗತ್ತೋ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಈ ಘಳಿಗೆ ಇದೀಗ ಕೂಡಿ ಬಂದಿದೆ. ಆಟೋದಲ್ಲಿ ಗೌತಮ್ ಭೂಮಿಯನ್ನು ನೋಡಿದ್ದಾರೆ. ಮರುದಿನ ಭೂಮಿಯನ್ನು ಹುಡುಕಿ ಆಕೆಗೆ ರೆಡ್ ರೋಸ್ ಕಳಿಸಿದ್ದಾರೆ. ಸದ್ಯ ಪುನಃ ಸಿಕ್ಕಿದ ಗೌತಮ್ ಅನ್ನು ಭೂಮಿಕಾ ಒಪ್ಪಿಕೊಳ್ತಾಳಾ ಅನ್ನೋದು ರೋಚಕತೆ ಸೃಷ್ಟಿಸಿದೆ. 5 ವರ್ಷಗಳಿಂದ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಾ ಇರುವ ಗೌತಮ್ ತನ್ನ ಹೆಂಡತಿ ಭೂಮಿಕಾಳನ್ನು ಹುಡುಕುತ್ತಾ ಅಲೆದು ಸುಸ್ತಾಗಿರ್ತಾನೆ. 5 ವರ್ಷ ಕಳೆದ್ರೂ ಆತನಿಗೆ ಭೂಮಿಕಾ ಮತ್ತು ಮಗ ಸಿಕ್ಕಿರೋದಿಲ್ಲ. ಅದರ ನಡುವೆಯೇ ಡ್ರೈವರ್ ಕೆಲಸದ ನಿಮಿತ್ತ ಗೌತಮ್ ಕೊಡಗು ಜಿಲ್ಲೆಯ ಕುಶಾಲನಗರಕ್ಕೆ ಹೋಗಬೇಕಾಗಿ ಬಂದಿದೆ. ವಿಶೇಷ ಅಂದ್ರೆ ಕುಶಾಲನಗರದಲ್ಲಿಯೇ ಭೂಮಿಕಾ ತನ್ನ ಮಗನ ಜೊತೆ ವಾಸ ಮಾಡ್ತಾ ಇರ್ತಾಳೆ. ಗೌತಮ್ ಕುಶಾಲನಗರಕ್ಕೆ ಬಂದು ಕೆಲ ದಿನಗಳಾಗಿವೆ. ಈ ಸಂದರ್ಭ ಹಲವು ಬಾರಿ ಗೌತಮ್ ಕಣ್ಣೆದುರೇ ಭೂಮಿಕಾ ಇದ್ರೂ ಕೂಡ ಇಬ್ಬರ ಭೇಟಿಯಾಗಿಲ್ಲ. ಇನ್ನು ತನ್ನ ಮಗು ಜೊತೆ ಗೌತಮ್ ಕೆಲ ಸಮಯ ಕಳೆದಿದ್ದು ತನಗೆ ಸಿಗುತ್ತಿರುವ ಹುಡುಗ ಅಪ್ಪುನೇ ತನ್ನ ಮಗ ಆಕಾಶ್ ಎನ್ನುವ ವಿಚಾರ ಗೌತಮ್ಗೆ ಇನ್ನೂ ಗೊತ್ತಾಗಿಲ್ಲ. ಇದರ ಮಧ್ಯೆ ಈಗ ಗೌತಮ್ ಭೂಮಿಕಾ ಭೇಟಿಗೆ ಮುಹೂರ್ತ ಕೂಡಿ ಬಂದಿದೆ. ಭೂಮಿಕಾಳನ್ನು ಹುಡುಕುತ್ತಾ ಆನಂದ್ ಜೊತೆ ಗೌತಮ್ ಭೂಮಿಕಾ ಕೆಲಸ ಮಾಡ್ತಾ ಇರುವ ಶಾಲೆಯ ಬಳಿ ಬಂದಿದ್ದಾನೆ. ಇದೇ ಸಮಯದಲ್ಲಿ ಭೂಮಿಕಾ ಕೈಯಲ್ಲಿದ್ದ ಪೇಪರ್ಗಳೆಲ್ಲ ಕೆಳಗೆ ಬಿದ್ದಿದ್ದು ಮಕ್ಕಳು ಎತ್ತಿ ನೀಡಿದ್ದಾರೆ. ಬಳಿಕ ಭೂಮಿಕಾ ಆಟೋ ಹತ್ತಿ ಹೋಗ್ತಿರುವಾಗ ಭೂಮಿಕಾಳನ್ನು ನೋಡ್ತಾನೆ. ಈ ಮೂಲಕ ಭೂಮಿಕಾ ಕೆಲಸ ಮಾಡ್ತಾ ಇರುವ ಸ್ಕೂಲ್ ಗೌತಮ್ಗೆ ಗೊತ್ತಾಗಿದೆ. ಇದೇ ಖುಷಿಯಲ್ಲಿ ಮರುದಿನ ವಿದ್ಯಾರ್ಥಿನಿ ಬಳಿ ಗೌತಮ್ ಹೂ ಜೊತೆಯಲ್ಲಿ ಪತ್ರವನ್ನು ಭೂಮಿಕಾಗೆ ತಲುಪಿಸಿದ್ದಾನೆ. ಪತ್ರವನ್ನು ಭೂಮಿಕಾ ಓದಲು ತೆರೆದಿದ್ದು, ನಿಮಗೆ ಹೂ ಕೊಡೋ ಧೈರ್ಯ ಯಾರಿಗಿದೆ? ನಾನು ನಿಮ್ಮ ಗೌತಮ್ ಅಂತ ಪತ್ರದಲ್ಲಿ ಬರೆದಿದ್ದಾನೆ. ಪತ್ರದಲ್ಲಿ ಬರೆದ ಸಾಲನ್ನು ಓದಿ ಭೂಮಿಕಾ ಕೂಡ ಖುಷಿಯಾಗಿದ್ದಾಳೆ. ಅಲ್ಲದೆ ಒಂದಾಗಿ ಜೀವನ ಮಾಡೋಕೆ 1000 ಕಾರಣಗಳು ಇದ್ದವಲ್ಲ ಅಂತ ಭೂಮಿಕಾಗೆ ಗೌತಮ್ ಹೇಳ್ತಾನೆ. ಇದಕ್ಕೆ ಭೂಮಿಕಾ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾಳೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತೊಂದೆಡೆ ಜಯದೇವ್ ಕಂಪನಿಯಲ್ಲಿ 600 ಕೋಟಿ ರೂಪಾಯಿ ಸಾಲದ ವಿಚಾರ ಬೆಳಕಿಗೆ ಬಂದಿದೆ. ಈ ಹಣವನ್ನು ಜಯದೇವ್ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಬ್ಯಾಂಕ್ನವರು ಹಣ ಹಿಂದಿರುಗಿಸುವಂತೆ ಕೋರಿದ್ದಾರೆ. ಇದಕ್ಕಾಗಿ ಜಯದೇವ್ ಸದ್ಯ ಗೌತಮ್ ಹುಡುಕಾಟದಲ್ಲಿದ್ದಾನೆ.